ಫಸ್ಟ್ ಒನ್, ಪ್ರೀಚ್ ಅಂದರೆ ಉಪದೇಶ ಮಾಡೋದು, ಬೋಧನೆ ಮಾಡೋದು. ಆ್ಯಂಡ್ ರಿಲಿಜಿಯಸ್ ಸ್ಪೀಚ್ ಕೂಡ ಆಗಿರುತ್ತೆ. ತುಂಬ ಜನ ರಿಲಿಜನ್ಸ್ ಬಗ್ಗೆ ಸ್ಪೀಚ್ ಕೊಡ್ತಿರ್ತಾರಲ್ಲ, ಅದಕ್ಕೂ ಪ್ರೀಚ್ ಅಂತಾರೆ. ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್. ನೀವು ಬೇರೆಯವ್ರಿಗೆ ಏನು ಉಪದೇಶ ಮಾಡ್ತೀರೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಫಸ್ಟ್ ಅಂತ. ಹಿ ಪ್ರೀಚ್ ರೆಗ್ಯುಲರ್ಲಿ ಇನ್ ದ ಚರ್ಚಸ್, ಅಂದರೆ ಚರ್ಚ್ಗಳನ್ನು ರಿಲಿಜಿಯಸ್ ಸ್ಪೀಚಸ್ ಕೊಡ್ತಿದ್ದ. ವಾಟ್ ಡಿಡ್ ಬುದ್ಧ ಪ್ರೀಚ್ ಟು ದ ಪೀಪಲ್ ಅಂತ ಕೇಳ್ಬೋದು ನೀವು. ಸಮ್ ಲೀಡರ್ಸ್ ಕಂಟಿನ್ಯೂ ಟು ಓಪನ್ಲಿ ಪ್ರೀಚ್ ಹೇಟ್ರೆಡ್. ಹೇಟ್ರೆಡ್ ಅಂದರೆ ದ್ವೇಷ, ಅದನ್ನು ಅವರು ಓಪನ್ ಆಗಿ ಪ್ರೀಚ್ ಮಾಡ್ತಿದ್ರು. ಡೋಂಟ್ ಪ್ರೀಚ್ ಅಟ್ ಮೀ, ಈ ಥರ ನೀವು ಹೇಳ್ಬೋದು. ಅಂದರೆ ಅರ್ಥ ಡೋಂಟ್ ಗಿವ್ ಅನ್ವಾಂಟೆಡ್ ಅಡ್ವೈಸ್. ಅದನ್ನು ಹೇಳೋದಕ್ಕೂ ಈ ಥರ ಹೇಳ್ತಾರೆ. ನೀವು ಹೇಳ್ತಿರಲ್ಲ, ನನಗೆ ನಿನ್ನ ಅಡ್ವೈಸ್ ಬೇಕಾಗಿಲ್ಲ, ನನಗೇನು ಹೇಳಕ್ಕೆ ಬರಬೇಡ, ನನಗೆ ಪಾಠ ಹೇಳಬೇಡ ಅಂತ ಅವಾಗ ಯೂಸ್ ಮಾಡ್ಬೋದು. ಎಂಡ್ಯೂರ್ ಅಂದರೆ ಒಂದು ನೋವನ್ನು, ಕಷ್ಟವನ್ನು ಸಫರ್ ಆಗ್ತಿದ್ರೂ ಕೂಡ ಅದನ್ನು ಸಹಿಸ್ಕೊಂಡಿರೋದು ತಾಳ್ಮೆಯಿಂದ. ಇಲ್ಲಿ ನೋಡಿ, ಇಟ್ಸ್ ಇಂಪಾಸಿಬಲ್ ಫಾರ್ ಎನಿ ಒನ್ ಟು ಎಂಡ್ಯೂರ್ ಸಚ್ ಪೇನ್. ಹಿ ಎಂಡ್ಯೂರ್ಡ್ ಆಲ್ ದ ಟಾಂಟ್ಸ್ ಆ್ಯಂಡ್ ಇನ್ಸಲ್ಟ್ಸ್ ಇನ್ ಹಿಸ್ ಕಾಲೇಜ್. ಅಂದರೆ ಅವ್ನ ಕಾಲೇಜಲ್ಲಿ ಅವನಿಗೆ ತುಂಬ ಇನ್ಸಲ್ಟ್ ಮಾಡ್ತಿದ್ರು, ಟಾಂಟ್ಸ್ ಮಾಡ್ತಿದ್ರು, ಅದನ್ನೆಲ್ಲ ಅವನು ಸಹಿಸ್ಕೊಂಡಿದ್ದ. ರೈಟ್, ಈ ಥರ ತಾಳ್ಮೆಯಿಂದ ಅದನ್ನೆಲ್ಲ ಸಹಿಸ್ಕೊಂಡಿರೋದಕ್ಕೆ ನಾವು ಎಂಡ್ಯೂರ್ ಅಂತೀವಿ. ದೇ ಹ್ಯಾಡ್ ಟು ಎಂಡ್ಯೂರ್ ಅ ಲಾಂಗ್ ವೇಟ್ ಆಫ್ 10 years. 10 years ವೇಟ್ನ ಅವರು ಎಂಡ್ಯೂರ್ ಮಾಡಲೇಬೇಕಾಯಿತು. ದ ಕಂಪನಿ ಎಂಡ್ಯೂರ್ಡ್ ಹೆವಿ ಫೈನಾನ್ಷಿಯಲ್ ಲಾಸಸ್. ರೈಟ್. ನೆಕ್ಸ್ಟ್ ಒನ್, ಪಾಂಡರ್. ಪಾಂಡರ್ ಅಲ್ಲ, ಪಾಂಡರ್ ಅನ್ಬೇಕು. ಅಂದರೆ ಒಂದರ ಬಗ್ಗೆ ಆಳವಾಗಿ ಥಿಂಕ್ ಮಾಡೋದು. ಥಿಂಕಿಂಗ್ ಅಬೌಟ್ ಸಮಥಿಂಗ್ ಡೀಪ್ಲಿ. ಏನಾದರೂ ಒಂದನ್ನು ಮಾಡೋದಕ್ಕಿಂತ ಮುಂಚೆ ಅಥವಾ ಯಾವುದಾದ್ರೂ ಒಂದು ಪ್ರಾಬ್ಲಮ್ನ ಬಗ್ಗೆ, ಏನಾದರೂ ಒಂದು ವಿಷಯದ ಬಗ್ಗೆ, ಐ ಆಮ್ ಪಾಂಡರಿಂಗ್ ಹೌ ಟು ರೆಸ್ಪಾಂಡ್, ಆರ್ ಐ ಆಮ್ ಪಾಂಡರಿಂಗ್ ಅಬೌಟ್ ಹೌ ಟು ರೆಸ್ಪಾಂಡ್ ಅನ್ಬೋದು. ಶಿ ಸ್ಯಾಟ್ ಪಾಂಡರಿಂಗ್ ಓವರ್ ಹರ್ ಪ್ರಾಬ್ಲಮ್. ಶಿ ಸ್ಯಾಟ್ ಪಾಂಡರಿಂಗ್ ಅಂದರೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ಲು ತುಂಬ ಡೀಪ್ ಆಗಿ ತನ್ನ ಪ್ರಾಬ್ಲಮ್ ಬಗ್ಗೆ. ಐ ಥಿಂಕ್ ಐ ಸಮ್ಟೈಮ್ಸ್ ಪಾಂಡರ್ ದ ಮೀನಿಂಗ್ ಆಫ್ ಲೈಫ್. ಹಿ ಲೇ ಆನ್ ಹಿಸ್ ಬ್ಯಾಕ್ ಪಾಂಡರಿಂಗ್ ದ ಫ್ಯೂಚರ್. ತನ್ನ ಫ್ಯೂಚರ್ ಬಗ್ಗೆ ತುಂಬ ಡೀಪ್ ಆಗಿ ಆಳವಾಗಿ ವಿಚಾರ ಮಾಡ್ತಾ ಇದ್ದ. ಹಿ ಲೇ ಆನ್ ಹಿಸ್ ಬ್ಯಾಕ್ ಅಂದರೆ ಹಾಗೆ ಹಿಂದಕ್ಕೆ ಮಲ್ಕೊಂಡು ಯೋಚನೆ ಮಾಡ್ದ ತುಂಬ. ಹಿ ವಾಸ್ ಕಾನ್ಸ್ಟೆಂಟ್ಲಿ ಪಾಂಡರಿಂಗ್ ದ ಕ್ವೆಶ್ಚನ್. ಯಾವ ಕ್ವೆಶ್ಚನ್ನ? ವೈ ಬ್ಯಾಡ್ ಥಿಂಗ್ಸ್ ಹ್ಯಾಪನ್ ಟು ಗುಡ್ ಪೀಪಲ್ ಅನ್ನೋದನ್ನು ವಿಚಾರ ಮಾಡ್ತಾನೆ ಇದ್ದ ಅವನು ಯಾವಾಗಲೂ. ನೆಕ್ಸ್ಟ್ ಒನ್, ರಿಪೆಂಟ್. ದುಃಖದಿಂದ ಪಶ್ಚಾತ್ತಾಪ ಪಡೋದು, ಮರಗುವುದು. ಏನೋ ಒಂದು ತಪ್ಪು ಮಾಡಿ ಆದಮೇಲೆ ಅಥವಾ ಏನಾದರೂ ಪಾಪ ಕಾರ್ಯಗಳನ್ನ ಮಾಡಿ ಆದಮೇಲೆ ಈ ಥರ ಮಾಡಬಾರ್ದಿತ್ತು ಅಂತ ದುಃಖದಿಂದ ಮರಗುವುದು. ಯಾರಿಗಾದ್ರೂ ಏನಾದರೂ ಬೈದಾದ್ಮೇಲೆ, ಹೊಡೆದಾದ್ಮೇಲೆ. ಆ್ಯಂಡ್ ಇದು ರಿಗ್ರೆಟ್ಗಿಂತ ತುಂಬ ಬ್ರಾಡ್ ಮೀನಿಂಗ್ ಕೊಡುತ್ತೆ. ರಿಗ್ರೆಟ್ ಅಂದ್ರೆ ಏನೋ, ನಾವೇನೋ ಒಂದು ಮಾಡಿರಲ್ಲ ಬಟ್ ಮಾಡಿದರೆ ಚೆನ್ನಾಗಿರ್ತೈತ ಅಂದ್ಕೊಳ್ಳೋದು, ಆ ಫೀಲಿಂಗ್ ಅಷ್ಟೇ. ಅದರಲ್ಲೇನು ದುಃಖ ಇರಲ್ಲ ಮೇ ಬಿ, ಬಟ್ ಇದರಲ್ಲಿ ದುಃಖ ಇರುತ್ತೆ ರಿಪೆಂಟ್ ಅಂದರೆ. ಹಿ ರಿಪೆಂಡೆಡ್ ಆಫ್ ಹಿಸ್ ಆ್ಯಕ್ಷನ್. ರಿಪೆಂಟ್ ಆಫ್ ಸಮಥಿಂಗ್ ಇರುತ್ತೆ ಯಾವಾಗಲೂ. ಅವನು ಮಾಡಿದ ತನ್ನ ಕೆಲಸಕ್ಕೆ ಮರುಗಿದ. ಯು ವಿಲ್ ಸೂನ್ ರಿಪೆಂಟ್ ಆಫ್ ವಾಟ್ ಯು ಡಿಡ್. ನೀವು ಮಾಡಿರೋದಕ್ಕೆ ನೀನು ಪಶ್ಚಾತ್ತಾಪ ಪಡ್ತೀಯ ಸೂನ್. ಡು ಯು ರಿಪೆಂಟ್ ಆಫ್ ಎನಿಥಿಂಗ್ ಇನ್ ಯುವರ್ ಲೈಫ್ ಅಂತ ನಾನು ಕೇಳ್ತಾ ಇದ್ದೀನಿ ನಿಮಗೆ ಕ್ವಶನ್. ಹೇಳಿದ ರಿಪೆಂಟ್ ಆಫ್ ಸಮಥಿಂಗ್. ಹಿ ರಿಪೆಂಡೆಡ್ ಆಫ್ ಹಿಸ್ ಸಿನ್ಸ್. ಸಿನ್ಸ್ ಅಂದರೆ ಅವ್ರು ಮಾಡಿರುವಂಥ ಪಾಪಗಳು, ಕೆಟ್ಟ ಕೆಲಸಗಳು. ಹಿ ರಿಪೆಂಟೆಡ್ ಆಫ್ ಹಿಸ್ ಸಿನ್ಸ್ ಜಸ್ಟ್ ಅವರ್ಸ್ ಬಿಫೋರ್ ಹಿ ಡೈಡ್. ಸಾಯೋದಕ್ಕಿಂತ ಕೆಲವೇ ಅವರ್ಸ್ ಮೊದಲು ಹಿ ರಿಪೆಂಟೆಡ್. ಸಮ್ ಪೀಪಲ್ ಡೂ ಫಸ್ಟ್, ಥಿಂಕ್ ಆಫ್ಟರ್ವರ್ಡ್ಸ್ ಆ್ಯಂಡ್ ದೆನ್ ರಿಪೆಂಟ್ ಫಾರ್ ಎವರ್. ಆ್ಯಂಡ್ ಲಾಸ್ಟ್ ಒನ್, ಇಂಟ್ರೋಸ್ಪೆಕ್ಟ್. ಇಂಟ್ರೋಸ್ಪೆಕ್ಟ್ ಅಂದರೆ ಆತ್ಮಾವಲೋಕನ ಮಾಡೋದು, ಸರಿ ತಪ್ಪಿನ ಅರಿವಿನ ಪರಿಶೀಲನೆ ಮಾಡೋದು. ನಾವು ಮಾಡಿರೋ ಕೆಲಸಗಳ ಬಗ್ಗೆ, ನಮ್ಮ ಪಾಸ್ಟ್ ಲೈಫ್ನ ಬಗ್ಗೆ, ನಮ್ಮ ಥಾಟ್ಸ್ ಎಮೋಷನ್ಸ್ನ ಬಗ್ಗೆ. ಇಲ್ಲಿ ನೋಡಿ, ಯು ಮಸ್ಟ್ ಇಂಟ್ರೋಸ್ಪೆಕ್ಟ್ ಮೋರ್ ಅಬೌಟ್ ದ ಕ್ವಾಲಿಟಿ ಆಫ್ ಯುವರ್ ವರ್ಕ್. ನೀನೇನು ಕೆಲಸ ಮಾಡ್ತಿದ್ರೆ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಅದ್ರ ಕ್ವಾಲಿಟಿ ಬಗ್ಗೆ ನೀನು ಹೆಚ್ಚು ಇಂಟ್ರೋಸ್ಪೆಕ್ಟ್ ಮಾಡಬೇಕು. ಅದು ಸರಿ ಇದೆಯಾ ಇಲ್ವಾ ಅಂತ. ಸ್ಲೋ ಡೌನ್ ಆ್ಯಂಡ್ ಇಂಟ್ರೋಸ್ಪೆಕ್ಟ್. ಯು ವಿಲ್ ಅವಾಯ್ಡ್ ಮೇಕಿಂಗ್ ರಾಂಗ್ ಮೂವ್ಸ್. ಐ ಬೀನ್ ಸ್ಪೆಂಡಿಂಗ್ ಟೈಮ್ ಇಂಟ್ರೋಸ್ಪೆಕ್ಟಿಂಗ್ ಆ್ಯಂಡ್ ಅನಲೈಸಿಂಗ್ ಮೈ ಪಾಸ್ಟ್ ಲೈಫ್. ನನ್ನ ಪಾಸ್ಟ್ ಲೈಫ್ನ ಬಗ್ಗೆ ನಾನು ಆತ್ಮಾವಲೋಕನ ಮಾಡ್ತಾ ಇದ್ದೀನಿ. ಏನಾಯಿತು, ಯಾಕಾಯಿತು, ಯಾವ ತಪ್ಪಿದೆ, ಯಾವ ಸರಿ, ಈ ಥರ. ವೆನ್ ವಿ ಸಿಟ್ ಆ್ಯಂಡ್ ಇಂಟ್ರೋಸ್ಪೆಕ್ಟ್ ಅಬೌಟ್ ಅವರ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್, ವಿ ವಿಲ್ ಫೈಂಡ್ ದ ರೂಟ್ ಕಾಸಸ್ ಆಫ್ ಅವರ್ ಪ್ರಾಬ್ಲಮ್ಸ್. ನಾವು ಕುತ್ಕೊಂಡು ಆತ್ಮಾವಲೋಕನ ಮಾಡಬೇಕು ನಮ್ಮ ಥಾಟ್ಸ್ಗಳ ಬಗ್ಗೆ, ನಮಗೆ ಬರ್ತಾ ಇರೋ ಫೀಲಿಂಗ್ಸ್ಗಳ ಬಗ್ಗೆ. ಆಗ ಪ್ರಾಬ್ಲಮ್ಸ್ಗಳ ಕಾಸಸ್ ನಮಗೆ ಗೊತ್ತಾಗುತ್ತೆ. ರೈಟ್? ಅರ್ಥ ಆಯ್ತಲ್ಲ? ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು.